ಮೌಲ್ಯ ಶಿಕ್ಷಣ ತರಗತಿಗೆ ಸ್ವಾಗತ. ಇವತ್ತು ಜೈನ ಧರ್ಮದ ಪ್ರಮುಖ ಸಂಸ್ಥಾಪಕರು ಪ್ರಮುಖ ಪ್ರವರ್ತಕರು ಆಗಿರ್ತಕ್ಕಂತಹ ಪಂಚಶೀಲ ತತ್ವಗಳನ್ನು ಇಡೀ ವಿಶ್ವಕ್ಕೆ ಹೇಳಿರ್ತಕ್ಕಂತಹ ವರ್ಧಮಾನ್ ಮಹಾವೀರರ ಜಯಂತಿಯ ಪ್ರಯುಕ್ತ ಇವತ್ತು ಅವರ ಜೀವನ ಚರಿತ್ರೆಯನ್ನ ನೋಡೋಣ. ವರ್ಧಮಾನ್ ಮಹಾವೀರರು ಯಾರಪ್ಪ ಅಂತಂದ್ರೆ ಜೈನ ಧರ್ಮದ 24ನೇ ತೀರ್ಥಂಕರರು. ಜೈನ ಧರ್ಮದ ಒಟ್ಟು 24 ತೀರ್ಥಂಕರರು ಬರ್ತಾರೆ. 1ನೇದಿಂದ 24 ಇವರು ಕೊನೆಯ ತೀರ್ಥಂಕರರು. ಜೈನ ಧರ್ಮದ ಕೊನೆಯ ತೀರ್ಥಂಕರರು. ತೀರ್ಥಂಕರ ಅಂದ್ರೆ ಏನು? ತೀರ್ಥಂಕರ ಹೆಸರು ತೀರ್ಥಂಕರ ಅಂತಂದ್ರ ತೀರ್ಥಂ ಇತಿ ಕರೋತಿ, ಇದರ ಅರ್ಥ ತೀರ್ಥಂ ಇತಿ ಕರೋತಿ ಅಂದ್ರ ಯಾರ ಪಾದ ಸ್ಪರ್ಶದಿಂದ ಸಾಮಾನ್ಯ ಸ್ಥಳವೂ ಕೂಡ ತೀರ್ಥಕ್ಷೇತ್ರ ಆಗ್ತದಲ್ಲ, ಅಂತಹ ಶಕ್ತಿ ಉಳ್ಳ ಒಬ್ಬ ಮಹಾನ್ ವ್ಯಕ್ತಿಗಳಿಗೆ ಏನಂತ ಕರೀತಾರೆ? ತೀರ್ಥಂಕರರು ಅಂತ ಕರೀತಾರೆ. ತೀರ್ಥಂಕರರು ಅಂದ್ರ ಸಾಮಾನ್ಯ ಸ್ಥಳನೂ ಕೂಡ ಇವರ ಒಂದು ಪಾದ ಸ್ಪರ್ಶದಿಂದ ತೀರ್ಥಕ್ಷೇತ್ರ ಆಗ್ತದೆ. ಅಷ್ಟು ಏನಪ್ಪಾ ಅಂದ್ರೆ ಅಂತ ಮಹನೀಯರು, ಅಂತ ತಪಸ್ವಿಗಳಿಗೆ ತೀರ್ಥಂಕರರು ಅಂತ ಕರೀತಾರೆ. ಜೈನ ಧರ್ಮದ ಮೊದಲನೇ ತೀರ್ಥಂಕರರು ಯಾರಪ್ಪ ಅಂದ್ರೆ ಆದಿನಾಥ ಅಥವಾ ಋಷಭನಾಥ, ಅವರೇ ಜೈನ ಧರ್ಮದ ಸ್ಥಾಪಕರು. ಅಲ್ಲಿಂದ ಒಟ್ಟು 24 ತೀರ್ಥಂಕರು ಬರ್ತಾರೆ. ಇವರು ಕೊನೆಯ ತೀರ್ಥಂಕರರು ಮಹಾವೀರರು. ಇವರು ಕ್ರಿಸ್ತಪೂರ್ವ 599 ಇವ್ರದ್ದು ಜನನ ಆಗ್ತದ. ಕ್ರಿಸ್ತಪೂರ್ವ 599ರಿಂದ ಕ್ರಿಸ್ತಪೂರ್ವ 527ರವರೆಗೆ ಇವರು ಬದುಕ್ತಾರೆ. 72 ವರ್ಷಗಳ ಕಾಲ ಇವರು ಬದುಕ್ತಾರೆ. ಇವರ ತಂದೆ ರಾಜ. ಇವ್ರ ತಂದೆ ಏನಪ್ಪ ಅಂದ್ರೆ ರಾಜ ಸಿದ್ಧಾರ್ಥ, ತಾಯಿ ತ್ರಿಶೂಲಾದೇವಿ. ಇವ್ರು ಎಲ್ಲಿ ಹುಟ್ಟುತ್ತಾರಪ್ಪ ಅಂದ್ರ ಬಿಹಾರ್ನ ವೈಶಾಲಿ ನಗರದ ಕುಂದಲವನ ಅಥವಾ ಕುಂದಲ ಗ್ರಾಮ, ಅಲ್ಲಿ ಇವ್ರದ್ದು ಜನನ ಆಗ್ತದ. ಆ ವೈಶಾಲಿ ನಗರ ಅಂತ ಹೇಳಿದ್ನಲ್ಲ, ಆ ನಗರದ ರಾಜ ಇವರಪ್ಪ. ಯಾರು? ಸಿದ್ಧಾರ್ಥ ಅವರು. ನೋಡ್ರಿ, ರಾಜವಂಶದ ಹುಟ್ಟಿರ್ತಕ್ಕಂಥ ಒಂದು ಮಗು ಇದು ಇವರು. ಆದರೂ ಕೂಡ ಸಣ್ಣ ತಂದೆಗೆ ಜೈನ ಧರ್ಮವನ್ನು ತಿಳ್ಕೊಂಡು ಬಹಳ ಸರಳ ಜೀವನವನ್ನು ಮಾಡ್ತಾರೆ. ರಾಜವಂಶ ಗೊತ್ತು ನಿಮ್ಗೆ ಎಷ್ಟು ವೈಭವ ಇರ್ತದಂತ. ಆದ್ರೆ ಸಣ್ಣ ತಂದೆಗಿಂತಲೇ ಜೈನ ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡು ಸರಳ ಜೀವನವನ್ನು ಮಾಡ್ತಕ್ಕಂಥ ಜೀವನ ಮಾಡ್ತಿರ್ತಾರೆ. ಸಣ್ಣವರಿಗೆ ಹುಷಾರಿ. ರಾಜ ಗುರುಗಳು ಬಂದು ಇವ್ರಿಗೆ ಮನೆಗೆ ಪಾಠ ಮಾಡ್ತಿರ್ತಾರೆ. ಗುರುಗಳನ್ನ ನೆಚ್ಚಿನ ಶಿಷ್ಯ, ಅಷ್ಟು ಚಂದ ಓದ್ತಿರ್ತಾರೆ, ಬರೀತಿರ್ತಾರೆ. ಆ ಗುರುಗಳಿಗೂ ಕೂಡ ನೆಚ್ಚಿನ ಶಿಷ್ಯ ಆಗಿರ್ತಾರೆ. ಇವರಿಗೆ ತಂದೆ ತಾಯಿ ಮತ್ತು ವಯಸ್ಸಿಗೆ ಬರೋಣ, ಅವಾಗೆಲ್ಲ ಸ್ವಲ್ಪ ಸಣ್ಣೇಜಿಗೆ ಮದುವೆ ಮಾಡ್ತಿದ್ರು ಆ ಕಾಲ. ಇವರಿಗೂ ಕೂಡ 18ನೇ ವರ್ಷದಾಗ, ಇವರ 18ನೇ ವರ್ಷದಾಗ ಯಶೋಧರೆ ಅಂತಕ್ಕಂಥ ಒಂದು ಹುಡುಗಿನ ತಂದು ಇವರಿಗೆ ಮದುವೆ ಮಾಡ್ತಾರೆ. ಅಂದ್ರೆ ಮಹಾವೀರರ ಹೆಂಡತಿಯವರು ಯಶೋಧರೆ. 18ನೇ ವರ್ಷಕ್ಕೆ ಅವ್ರು ಅಂತ ಹೇಳಿದಲ್ಲ, ಸಣ್ಣ ವಯಸ್ಸಿದಾಗ ಮದುವೆ ನಡೀತಿರ್ತದ. ಅವಾಗ 18ನೇ ವರ್ಷದಾಗ ಮದುವೆ ಆಗ್ತದ. ಆದರೂ ಕೂಡ ಇವರು ಹೊರಗೆಲ್ಲ ಏನು ಅಹಿಂಸೆ ಪರವಾಗಿ ಒಟ್ಟಾಗಿ ಈ ಜೀವನದ ಏನು ನಾವು ಮಾಡ್ತೀವಲ್ಲ ಇದ್ರ ಬಗ್ಗೆ ಬೇಡ, ಅವ್ರದ್ದು ತತ್ಸಾರ ಏನೋ ತಂದೆ ತಾಯಿ ಮದುವೆ ಮಾಡ್ಯಾರ ಅಂತೇಳಿ ಮಾಡ್ಕೊಂಡಿರ್ತಾರೆ. ಅವ್ರು ರಾಜ ವೈಭೋಗದ ಬಗ್ಗೆ ಅವ್ರಿಗೆ ಕೇರೇ ಇರಲ್ಲ. ಅವ್ರದ್ದು ಜೀವನ ಸರಳ ಜೀವನ, ತಪಸ್ಸು, ಆಧ್ಯಾತ್ಮ, ಸತ್ಸಂಗ ಇಂಥದ್ರಾಗೆ ಅವ್ರ ಮನಸ್ಸಿರ್ತಾರೆ. ಆದರೂ ಕೂಡ ಬರ್ತಾ ಕಾಲಘಟ್ಟದಲ್ಲಿ ಒಂದು ಮಗು ಆಗ್ತದ. ಸೊ ಇವ್ರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ. ತದನಂತರದಾಗ ಇವರು 30ನೇ ವರ್ಷಕ್ಕೆ ಕೊನೆಗೂ ಕೂಡ ಗಟ್ಟಿ ನಿರ್ಧಾರ ಮಾಡಿ 30ನೇ ವರ್ಷಕ್ಕೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. 18ನೇ ವರ್ಷಕ್ಕೆ ಮದುವೆ ಆಗ್ತದ. ಆ ಕಡೆ ಒಂದು 12 ವರ್ಷ ಪೂರ್ತಿ ಇಡೀ ದೇಶವನ್ನು ತಿರುಗಾಡಿ ಬಂದು ಕೊನೆಯದಾಗಿ 30ನೇ ವರ್ಷಕ್ಕೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾರೆ. 12 ವರ್ಷ ಕಠಿಣ ತಪಸ್ಸನ್ನು ಮಾಡಿ ತಮ್ಮ 42ನೇ ವಯಸ್ಸದಾಗ 30ನೇ ವರ್ಷಕ್ಕೆ ಸನ್ಯಾಸತ್ವ ತಗೊಂಡ್ರು. 12 ವರ್ಷ ಕಠಿಣ ತಪಸ್ಸನ್ನು ಮಾಡಿದ್ರು. ತಮ್ಮ 42ನೇ ವಯಸ್ಸದಾಗ ಬೃಂಜಕ ಅಂತಕ್ಕಂಥ ಒಂದು ಗಿಡದ ಕೆಳಗೆ ಅವ್ರಿಗೆ ಜ್ಞಾನೋದಯ ಆಗ್ತದೆ, ಅಥವಾ ಕೇವಲ ಜ್ಞಾನ ಅಥವಾ ಕೈವಲ್ಯ ಜ್ಞಾನ ಅವ್ರಿಗೆ ಸಿದ್ಧಿಸ್ತದೆ. ಅಲ್ಲಿಂದ ಅವರು ತೀರ್ಥಂಕರರಾಗಿ ನೆಕ್ಸ್ಟ್ ಅವರು 30 ವರ್ಷ 42ರಿಂದ 72 ತನಕ ಎಲ್ಲ ಜಗತ್ತಿನ ಜನರಿಗೋಸ್ಕರ ಧರ್ಮ ಪ್ರಚಾರವನ್ನ, ಏನಪ್ಪ ಅಂತಂದ್ರೆ ಉಪದೇಶಗಳನ್ನ, ಸತ್ಸಂಗಗಳನ್ನ ಮಾಡ್ಕೊಂತ ಏನಪ್ಪ ಅಂತಂದ್ರೆ ಅವರು ಜೈನ ಧರ್ಮದ ತತ್ವಗಳನ್ನ ಎಲ್ಲೆಡೆ ಪ್ರಸಾರ ಮಾಡ್ತಾರೆ. ಯಾರು? ಮಹಾವೀರರು. ಹೇಳಿದೆ, ಮೊದಲನೇ ತೀರ್ಥಂಕರರು ಋಷಭನಾಥರು. ಇವರು ಬಹಳ ಹಳೆಯವರು. ಇವ್ರದ್ದು ಹೆಸರು ಎಲ್ಲಿ ಬರ್ತದ? ಇವ್ರು 24ನೇದವರು. ಮೊದಲನೇ ತೀರ್ಥಂಕರ ಹೆಸರು ಋಗ್ವೇದದಾಗ ಬರ್ತದ, ವಿಷ್ಣು ಪುರಾಣದಾಗ ಬರ್ತದ, ಹೌದಾ, ಮತ್ತು ಭಾಗವತದಾಗ ಬರ್ತದ. ಅಷ್ಟು ಹಳಿದು ಅವರು ಸ್ಥಾಪನೆ ಮಾಡಿದ್ರು ಯಾವುದು? ಜೈನ ಧರ್ಮ. ಆದರೂ ಕೂಡ ಜೈನ ಧರ್ಮದ ಪೂರ್ತಿ ಒಂದು ದೊಡ್ಡ ಲೆವೆಲ್ಗೆ ಕರ್ಕೊಂಡು ಹೋದವರು ಯಾರಪ್ಪ ಅಂದ್ರೆ ಮಹಾವೀರರು. ಅವರು 5 ತತ್ವಗಳು ಹೇಳ್ತಾರೆ. ಇದಕ್ಕೆ ಪಂಚಶೀಲ ತತ್ವಗಳು ಅಂತ ಕರೀತಾರೆ. ಪಂಚಶೀಲ ತತ್ವಗಳು ಏನು? ಸತ್ಯವನ್ನು ನುಡಿಯೋದು, ಕಳ್ಳತನ ಮಾಡದೇ ಇರೋದು, ಅಪರಿಗ್ರಹ ಅಂತಂದ್ರೆ ಮನಸ್ಸನ್ನು ಹತೋಟಿದಲ್ಲಿ ಇಟ್ಬೋದಾಗಿರ್ಬೋದು,
ಬ್ರಹ್ಮಚರ್ಯನ ಆಚರಣೆ ಮಾಡೋದಾಗಿರ್ಬೋದು ಮತ್ತು ಅಹಿಂಸೆ. ಜೈನ ಧರ್ಮದ ಮುಖ್ಯ ಮೋಟೋ ಅಥವಾ ದೇಹ ವ್ಯಾಖ್ಯೆ ಏನಪ್ಪ ಅಂದ್ರೆ ಅಹಿಂಸು ಪರಮ ಧರ್ಮ. ಅಹಿಂಸೆಗಿಂತ ದೊಡ್ಡ ಧರ್ಮ ಇಲ್ಲ. ಒಂದು ಜೀವಿಗೆ ನಾವು ಕಾಯ ವಾಚ ಮನಸ್ಸ ಒಟ್ಟ ನೋವನ್ನೇ ಮಾಡಬಾರ್ದು, ಅದೇ ಧರ್ಮ ಅಂತ ಹೇಳ್ತಾರೆ ಅವರು. ಅಹಿಂಸೋ ಪರಮೋ ಧರ್ಮ, ಅಹಿಂಸೆಗಿಂತ ದೊಡ್ಡ ಧರ್ಮ ಇಲ್ಲ. ಈ ಪಂಚಶೀಲ ತತ್ವಗಳನ್ನ ಮಹಾವೀರರು ಎಲ್ಲರಿಗೂ ಹೇಳಿಕೊಟ್ರು. ಅವರು ಹೇಳಿದೆ ಉಳಿದುಡಿ ಪ್ರಚಾರಗಳನ್ನ ಮಾಡ್ಕೊಂತ ಬರ್ತಾ ಇದ್ರು. ಅವಾಗ ಹೆಂಗಿತ್ತು ಜೈನ ಧರ್ಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಅವಾಗ ಹಿಂದಕ್ಕೆ ಶುಷ್ಮ ಅವ್ರದ್ದು ಜೈನ ಭಾಷೆ ಶುಷ್ಮ ಅಂತಂದ್ರೆ ಫುಲ್ ಎಲ್ಲ ಜಗತ್ತು ಶಾಂತಿಯಿಂದ ಸಹಬಾಳ್ವೆಯಿಂದ ಭಕ್ತಿಯಿಂದ ಕೂಡಿರ್ತಕ್ಕಂಥ ಕಾಲ. ಅದಕ್ಕೆ ಅವ್ರ ಗ್ರಂಥಗಳಲ್ಲಿ ಶುಷ್ಮ ಅಂತ ಕರೀತಾರೆ. ಬರ್ತಾ ಕಾಲನ ಒಂದು ಪ್ರಭಾವದಿಂದ ಶುಷ್ಮ ಹೋಗಿ ಶುಷ್ಮ ವಿಷ್ಮ ಆಯಿತು. ಶುಷ್ಮ ಹೋಗಿ ಶುಷ್ಮ ದುಷ್ಮ. 50% ಒಳ್ಳೆಯದು, 50% ಕೆಟ್ಟದ್ದು. ಬರ್ತಾ ಈಗಂತೂ ಏನಾಗಿದೆ ಕಲಿಯುಗದಾಗ ದುಷ್ಮ ಎಲ್ಲನೂ ಕೂಡ ಪೂರ್ತಿ ನಮ್ಮ ಕೈ ಮೀರಿ ಹೋಗ್ಬಿಟ್ಟದು. ಆದ್ದರಿಂದ ಮತ್ತೆ ಆ ಕಾಲಕ್ಕೆ ಹೋಗ್ಬೇಕು ನಾವು. ಶುಷ್ಮ ಕಾಲ ಅಂತಂದ್ರೆ ಶಾಂತಿ ಸಹಬಾಳ್ವೆ, ಹೌದಾ, ಭಕ್ತಿ. ಆ ಕಾಲಕ್ಕೆ ಹೋಗ್ಬೇಕಂತಂದ್ರೆ ಏನು ಬೇಕಲ್ಲ ಅವುಗಳನ್ನೆಲ್ಲ ಜೈನ ಧರ್ಮದ ತತ್ವಗಳು ಹೇಳಿಕೊಟ್ಟು ಮನುಷ್ಯನನ್ನ ಆಧ್ಯಾತ್ಮದ ಉನ್ನತಿಗೆ ಏರಿಸೋದೇ ಜೈನ ಧರ್ಮದ ಪ್ರಮುಖ ಉದ್ದೇಶ. ಅವರಲ್ಲಿ ಬರ್ತಕ್ಕಂಥ 3 ಕಾಲಘಟ್ಟಗಳು ಶುಷ್ಮ ದುಷ್ಮ. ಇದರಿಂದ ಪಾರ್ ಮಾಡಿ ಮನುಷ್ಯನನ್ನ ಆಧ್ಯಾತ್ಮದ ಉನ್ನತಿಗೆ ಏರಿಸ್ಬೇಕಂತ ಈಗೆಲ್ಲ ನಾವು ಅವ್ರು ಹೇಳ್ತಾರೆ ಒಂದೆರಡು. ಈಗ ಮನುಷ್ಯ ನಾವೆಲ್ಲರೂ ಆನಂದ ಸ್ವರೂಪಗಳು, ಹೌದಾ, ಚೇತನ ಸ್ವರೂಪಗಳು. ಜಡ ಅಂತಂದ್ರೆ ಇವೆಲ್ಲ ಕಲ್ಲು ಮಣ್ಣು ಇವೆಲ್ಲದಕ್ಕೆ ಜಡ ಅಂತೀವಿ. ನಾವು ಚೇತನ ಸ್ವರೂಪಗಳು, ಚೈತನ್ಯ ಸ್ವರೂಪಗಳು. ಜಡ ಜೊತೆ ಸೇರ್ಕೊಂಡು ನಾವೇನ್ ಮಾಡಕತ್ತೀವಿ, ನಾವು ಕೂಡ ಜಡ ಅಂತ ನಮ್ಗೆ ಭಾಸ ಆಗಿಬಿಟ್ಟರು. ಹಿಂಗಾಗಿ ನಾವು ದುಃಖಿಗಳಾಗಿ ಜೀವನದಲ್ಲಿ ಬದುಕಲತ್ತೀವಿ. ಅವ್ರು ಹೇಳ್ತಾರೆ ಭೂಮಿ ಅಂತಕ್ಕಂಥದ್ದು ಭೋಗ. ನಾವೆಲ್ಲ ಏನ್ ತಿಳ್ಕೊಂಡಿವಿ, ಇದೊಂದು ಭೋಗದ ಜಾಗ. ಇಲ್ಲೆಲ್ಲ ನಾವು ಸಂಸಾರ ಮಾಡಿ ಖುಷಿಯಿಂದ ಕಳೀಬೇಕಂತ ಸಾಮಾನ್ಯ ಜನ ತಿಳ್ಕೊಂಡಿರ್ತಕ್ಕಂಥ ವಿಚಾರ ಇದೆ. ಬಟ್ ಅವ್ರು ಏನ್ ಹೇಳ್ತಾರೆ, ಭೂಮಿ ಅಂತಕ್ಕಂಥದ್ದು ದುಃಖಮಯ ಆಗಿದ್ದು. ಬರ್ಬೇಕು, ಹುಟ್ಟಬೇಕು, ಕಷ್ಟಪಟ್ಟು ದುಡಿಬೇಕು, ಸಂಸಾರ, ಹೆಂಡತಿ, ಮಕ್ಕಳು, ಮತ್ತೆ ದುಃಖ ಆಗ್ಬೇಕು, ಮತ್ತೆ ಸಾಯ್ಬೇಕು, ಮತ್ತೆ ಇದೇ ರಿಪೀಟ್. ಬರೀ ಇದೇ ರಿಪೀಟ್ ಸಾಯ್ತೀವಲ್ಲ ನಾವು. ಇದಕ್ಕೆ ಕರ್ಮಚಕ್ರ ಅಂತ ಕರೀತಾರೆ. ಇದರಿಂದ ಹೊರಗಡೆ ತಗೊಂಡ್ಬರ್ಬೇಕು ಮನುಷ್ಯನ. ಇದರಿಂದ ಹೊರ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಅವ್ರು ಏನ್ ಹೇಳ್ತಾರೆ, ಫಸ್ಟ್ ಆತ್ಮಶುದ್ಧಿ ಮನಃಶುದ್ಧಿಗಳಾಗಬೇಕು. ಫಸ್ಟ್ ಸುಮ್ಮನೆ ಆಗೋದಿಲ್ಲ. ಈಗ ಹೆಂಗ್ ವ್ಯಾಯಾಮ ಮಾಡ್ತೀವಿ ಹಂಗ ಮನಸ್ಸನ್ನು ರೆಡಿ ಮಾಡ್ಕೋಬೇಕಿರ್ಬೇಕು. ಅದಕ್ಕೆ ಆತ್ಮಶುದ್ಧಿ ಆಗ್ಬೇಕಂದ್ರೆ ಅವ್ರು 8 ಏನಪ್ಪ ಅಂತಂದ್ರೆ ಅಷ್ಟ ಸಂಯಮಗಳನ್ನ ಹೇಳ್ತಾರೆ. ಪ್ರತಿಯೊಬ್ಬರಿಗೆ ಅಷ್ಟ ಸಂಯಮಗಳು ಏನು, ಮಾತಿನ ಮೇಲೆ ಸಂಯಮ ಇರ್ಬೇಕು ನಮಗೆ. ಮಾತಿನ ಸಂಯಮ, ಮನಸ್ಸಿನ ಸಂಯಮ. ಫಸ್ಟ್ ಮಾತಿಂದು, ಎರಡನೇದು ಮನಸ್ಸಿಂದು, ಮೂರನೇದಂದ್ರೆ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳಂತ ಏನ್ ಕರಿತೀವಲ್ಲ, ಪಂಚೇಂದ್ರಿಯಗಳ ಸಂಯಮ. 4ನೇದ್ದು ಒಳ್ಳೆಯ ವಿಚಾರಗಳನ್ನೇ ಮಾಡ್ಬೇಕು ನಾವು, ಒಳ್ಳೆಯ ವಿಚಾರಗಳನ್ನೇ ಮಾಡೋದು. 5ನೇದು ಆಹಾರ, ನಾವು ತಗೊಳ್ತಕ್ಕಂಥ ಆಹಾರದ ಇತಿ ಮಿತಿ ಇರಬೇಕು. 6ನೇದು ವಿಹಾರ ಅಂತಂದ್ರೆ ನಮ್ಮ ಸಂಘನೂ ಕೂಡ ಒಳ್ಳೆಯದಿರಬೇಕು. ಆಹಾರ ವಿಹಾರ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ದು ಏನು ಜಾಗೃತರಾಗಿರ್ಬೇಕು, ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ಸಂದರ್ಭಗಳಲ್ಲಿ. ಸೊ ಇಂತಹ 8 ತತ್ವಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ನಮ್ಮ ಮನಸ್ಸು ಬುದ್ಧಿ ಆತ್ಮ ಪರಿಶುದ್ಧವಾಗಿ ನೀವು ಕೂಡ ಏನಪ್ಪ ಅಂತಂದ್ರೆ ಮೋಕ್ಷದ ಕಡೆಗೆ ಮುಖ ಮಾಡಬಹುದು ಅಂತ ಮಹಾವೀರರು ಹೇಳಿಕೊಡ್ತಾರೆ. ಜೈನ ಧರ್ಮದ 3 ಬಹಳ ಮುಖ್ಯವಾಗಿ ಮೋಕ್ಷ ಪಡೆಯಕ್ಕೆ ಅವ್ರ ಬಳಿ 3 ಮಾರ್ಗಗಳು, ಮುಖ್ಯವಾದ ಮಾರ್ಗಗಳು. ಒಂದನೇದು ತಪಸ್ಸು, 2ನೇದು ದೇಹದಂಡನೆ, 2ನೇದು ದೇಹವನ್ನು ದಂಡಿಸ್ಬೇಕು, 3ನೇದು ಬಹಳ ಇಂಪಾರ್ಟೆಂಟ್ ಸಲ್ಲೇಖನ ರಥ. ಇದು ಬಹಳ ಏನಪ್ಪ ಅಂದ್ರೆ ಕಠಿಣ ರಥ. ಸಲ್ಲೇಖನ ರಥ ಏನಂತ ಹೇಳ್ತೀನಿ ಕೇಳ್ರಿ. ಸಲ್ಲೇಖನ ಅಂತಂದ್ರೆ ದೇಹ ದಂಡಿಸೋದು. ಸಲ್ಲೇಖನ ರಥ ಕೈಗೊಂಡವ್ರು ಎಲ್ಲರೂ ಕೈಗೊಳ್ಳಲ್ಲ. ಮುನಿಗಳು, ಜೈನ ಧರ್ಮದಾಗ ಮುನಿಗಳು ಇರ್ತಾರಲ್ಲ, ಕೆಲವೇ ಮಂದಿ ಅದನ್ನು ಪಾಲಿಸ್ತಾರೆ. ಹೆಂಗಿರ್ತದಪ್ಪ ಅಂತಂದ್ರ ಸಲ್ಲೇಖನ ರಥ ಲಾಸ್ಟಿಗೆ ನೋಡ್ರಿ ಕೇಳಲಿ, ಲಾಸ್ಟಿಗೆ ಅವ್ರು ಏನಾಗ್ತದ, ಫಾರ್ ಎಕ್ಸಾಂಪಲ್ ಇವತ್ತು ನಾನು 2 ರೊಟ್ಟಿ ಉಣಕತ್ತೀನಿ ಅಂತ ತಿಳ್ಕೊಳ್ಳಿ, ನಾಳೆಗೆ 1.5 ರೊಟ್ಟಿ ಉಣ್ಬೇಕು, ಅಚ್ಚ ನೋಡೋದು 1 ರೊಟ್ಟಿ, ಅದಕ್ಕಿಂತ ನೆಕ್ಸ್ಟ್ ಡೇ ಅರ್ಧ ರೊಟ್ಟಿ, ಆಮೇಲೆ ರೊಟ್ಟಿ ನೀರು, ಅದಾದ್ಮೇಲೆ 1 ಗ್ಲಾಸ್ ನೀರು. ರೊಟ್ಟಿ ಮುಗಿತು, ನನಗೆ ಊಟ ಮುಗೀತು, ನೆಕ್ಸ್ಟ್ 1 ಗ್ಲಾಸ್ ನೀರು, ಆಮೇಲೆ ಮರುದಿನ ಅರ್ಧ ಗ್ಲಾಸ್ ನೀರು, ಆಮೇಲೆ ನೀರೇ ಇಲ್ಲ, ಬರೀ ಗಾಳಿ ಮೇಲೆ. ಆಮೇಲೆ ನಾವು ಚಾಪಿ ಮೇಲೆ ಮಕ್ಕೋತಿರ್ತೀವಲ್ಲ, ಚಾಪಿ ತೆಗಿತಾರೆ, ಆಮೇಲೆ ನೆಲದ ಮೇಲೆ ಮಕ್ಕೋಬೇಕು. ಎಲ್ಲಿತನ ಸಾಯತನ, ಊಟ ಇಲ್ಲ ನೀರಿಲ್ಲ, ಹಂಗೆ ಜೀವವನ್ನ ಏನ್ ಮಾಡ್ಬೇಕು,
ಸಮರ್ಪಣೆ ಮಾಡ್ಬೇಕಂತಾರೆ. ಇದಕ್ಕೆ ಸಲ್ಲೇಖನ ರಥ ಅಂತ ಕರೀತಾರೆ. ಬಹಳ ಕಠಿಣ ರಥ, ಸಾಮಾನ್ಯ ರಥ ಮಾಡೋಕ್ಕಾಗಲ್ಲ. ಇದನ್ನ ಅಷ್ಟು ಏನಪ್ಪ ಅಂದ್ರೆ ತ್ಯಾಗಿಗಳೇ ಮಾಡ್ಬೇಕು, ಅಂತ ಮುನಿಗಳೇ ಮಾಡ್ಬೇಕು. ಜೈನ ಮುನಿಗಳು ಕೆಲವೊಬ್ಬರು ಇದನ್ನು ತಗೊಳ್ತಾರೆ. ಇದಕ್ಕೆ ಸಲ್ಲೇಖನ ರಥ ಅಂತ ಕರೀತಾರೆ. ಜೀವವನ್ನ ಪ್ರಕೃತಿಗೆ ಅರ್ಪಿಸೋದು. ಹೆಂಗ್ ಅರ್ಪಿಸೋದು ಅಂದ್ರೆ ದೇಹದಂಡನೆ ಮಾಡಿ ಅರ್ಪಿಸೋದು. ಹೇಳಿದ್ನಲ್ಲ, ಊಟ ಬಿಡೋದು, ನೀರು ಬಿಡೋದು, ಲಾಸ್ಟಿಗೆ ನೆಲದ ಮಕ್ಕಳನ್ನು ಬಿಟ್ಬಿಡ್ತಾರೆ ಅವರು. ಹಿಂಗೆ ಗಾಳಿ ಮೂಲಕನೇ ದೇಹ ಹೋಗ್ಬೇಕು ಅಂತ ವ್ರತ. ಈ ಮೂರು ತಪಸ್ಸು, ದೇಹದಂಡನೆ, ಸಲ್ಲೇಖನ, ರಥ. ಈಗ ನಾವು ಹೇಳ್ತೀವಿ, ಅವರು ಮಹಾವೀರರು ಹೇಳ್ತಾರೆ ಏನು, ಜ್ಞಾನಗಳಲ್ಲಿ 5 ಜ್ಞಾನಗಳು. ಏನೇನು? ಒಂದನೇದು ಸಾಮಾನ್ಯ ಜ್ಞಾನ, ಎರಡನೇದು ಗ್ರಂಥ ಜ್ಞಾನ, ಗ್ರಂಥಗಳು ಚಲೋ ಚಲೋ ಗ್ರಂಥಗಳಿಂದ ಬರ್ತಕ್ಕಂಥ ಜ್ಞಾನ. ಮೂರನೇದು ಪ್ರಾಪಂಚಿಕ ಜ್ಞಾನ, ಈಗ ನಾವು ಪ್ರಪಂಚದಾದ್ಯಂತ ನೋಡ್ತೀವಲ್ಲ ಆ ಜ್ಞಾನ. ನಾಲ್ಕನೇದು ಅಲೌಕಿಕ ಜ್ಞಾನ, ನಮ್ಮನ್ನು ಮೀರಿದ್ದು ಕೆಲವು ಜ್ಞಾನಗಳು ಇರ್ತಾವೆ. ಐದನೇದೇ ಕೇವಲ ಜ್ಞಾನ ಅಥವಾ ಕೈವಲ್ಯ ಜ್ಞಾನ ಅಥವಾ ಮುಕ್ತಿ. ಎಲ್ಲಕ್ಕಿಂತ ಶ್ರೇಷ್ಠ ಜ್ಞಾನ ಅಂದ್ರೆ ಇದೆ. ಯಾವುದು? 5 ಕೇವಲ ಜ್ಞಾನ. ಅದನ್ನು ಯಾರು ಪಡೆದಿರ್ತಾರ ಅವ್ರಿಗೆ ಜೀನ್ಗಳು ಅಂತ ಕರೀತಾರೆ. ಅವರಿಗೆ ಜೀನ್ಗಳು. ಮುಂದೆ ಅವರೇ ಆ ಜೈನ ಅಂತಕ್ಕಂಥ ಪದ ಜೀನಿಂದಲೇ ಬಂದದ್ದು. ಜೀನ್ ಅಂತಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು, ಪಂಚೇಂದ್ರಿಯಗಳನ್ನು ನಿಗ್ರಹಿಸಿದವನು, ಮೋಕ್ಷವನ್ನು ಪಡೆದವನು ಅಂತವ್ರಿಗೆ ಜೀನ್ಗಳಂತ ಕರೀತಾರೆ. ಅದೇ ಜೈನ ಪದದ ಅರ್ಥ. ಅಂತ ಜೀನದಲ್ಲಿರ್ತಕ್ಕಂತಹ ಪುಣ್ಯ ಧರ್ಮ, ಜೀನ್ ಅಂತಕ್ಕಂಥ ಪದದ ಅರ್ಥ ಹೇಳಿದೆ. ಯಾರು? ಮಹಾವೀರರಿದ್ದಾಗ ಅಳಿದು ಇದು ಧರ್ಮ ಹೇಳಿದ್ರು. ಋಗ್ವೇದದಿಂದಲೂ ಕೂಡ ಆದಿನಾಥರ ಒಂದು ಏನಪ್ಪ ಅಂತಂದ್ರೆ ಹೆಸರು ಬರ್ತದೆ. ಹೌದಾ? ಮಹಾಭಾರತ ನಡೆದಾಗ 22ನೇ ತೀರ್ಥಂಕರು ಇರ್ತಾರೆ. ಮಹಾಭಾರತ ನಡೆದಾಗ ನೇಮಿನಾಥ್ ಅಂತ ಅವ್ರ ಹೆಸರು. ಮಹಾಭಾರತ ಯುದ್ಧ ನಡೀತಿರ್ತದಲ್ಲ, ಅವಾಗ ನೇಮಿನಾಥರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜೈನ ಧರ್ಮದ ಪ್ರಚಾರವನ್ನು ಮಾಡ್ತಿರ್ತಾರೆ. ಮಹಾಭಾರತ ಯುದ್ಧ ನಡೆದಾಗ ಶ್ರೀಕೃಷ್ಣ ಅವರೆಲ್ಲ ಇದ್ದಾಗ ಅವನು ಕೂಡ ಇತ್ತು ಜೈನ ಧರ್ಮ. ಅವಾಗ 22ನೇ ತೀರ್ಥಂಕರ ಆಗಿರ್ತಕ್ಕಂಥ ನೇಮಿನಾಥರು ಏನಪ್ಪಾ ಅಂತಂದ್ರೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಿರ್ತಾರೆ. 23ನೇ ತೀರ್ಥಂಕರ ಏನಪ್ಪಾ ಅಂದ್ರೆ ಪಾರ್ಶ್ವನಾಥರು, ಅವರು ಕೂಡ ಜೈನ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಪಾರ್ಶ್ವನಾಥರು ನಿರ್ವಾಣ ಹೊಂದಿದ ನಂತರ ಅದಾದ 250 ವರ್ಷಕ್ಕೆ 23ನೇ ತೀರ್ಥಂಕರರು ನಿರ್ವಾಣ ಅಂತಂದ್ರೆ ತೀರ್ಕೊಳ್ಳೋರು. ಅವ್ರು ತೀರ್ಕೊಂಡು 250ನೇ ವರ್ಷಕ್ಕೆ ಮಹಾವೀರರದ್ದು ಜನನ ಆಗ್ತದೆ. ಹೇಳಿದ ವೈಶಾಲಿ ನಗರದ ಕುಂಡಲವನದಲ್ಲಿ ಅವರೇ ಕೊನೆಯ ತೀರ್ಥಂಕರು. ಜೈನ ಧರ್ಮ ಅಷ್ಟು ಟಾಪಿಕ್ ಹೋಗಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಮಹಾವೀರ. ಅದಕ್ಕಿಂತ ಮುಂಚೆ ಇದ್ದವರು ಮಾಡ್ಯಾರ. ಬಟ್ ಇವರ ಒಂದು ಸರಳತೆ, ಇವರ ಒಂದು ಮಾತುಗಳು, ಇವರ ಒಂದು ಬೋಧನೆ ಜನರಲ್ಲಿ ಬಹಳಷ್ಟು ಬದಲಾವಣೆಯನ್ನ ತಗೊಂಡು ಬಂದಿತ್ತು. ಅದಕ್ಕೆ ಇವ್ರನ್ನ ಶಕಪುರುಷರು ಅಂತ ಕರೀತಾರ. ಜೈನ ಧರ್ಮದ ಪ್ರಮುಖ ಪ್ರವರ್ತಕರು ಅಂತ ಕೂಡ ಇವ್ರನ್ನ ನಾವು ಕರಿತೀವಿ. ನಾವು ಜೈನ ಧರ್ಮದ ಪ್ರಮುಖ ಕ್ಷೇತ್ರ ಮೊನ್ನೆ ಟೂರ್ ಹೋದಾಗ ನೋಡಿದ್ರೆ ಬಾದಾಮಿ ಗುಹಾಲಯದಾಗ 4ನೇದು ನೋಡಿದ್ವಲ್ಲ, 24 ತೀರ್ಥಂಕರ ಕೆತ್ತಿದಿಲ್ಲ. ತೋರಿಸಿದ್ದ ನಿಮಗೆ ಒಂದು ಕಲ್ಲದಾಗ 24 ತೀರ್ಥಂಕರ ಕೆತ್ತಿದಿಲ್ಲ. ಲಾಸ್ಟಿಂಗ್ ಗುಹೆ ಬಾದಾಮಿದಾಗ ಇವ್ರದೆ ಜೈನ ಗುಹೆಗಳು. ನಮ್ಮ ಕರ್ನಾಟಕದಾಗ ಮತ್ತು ಶ್ರವಣಬೆಳಗೊಳ ಕೇಳಿದ್ರೆ, ಶ್ರವಣಬೆಳಗೊಳ ಬಾಹುಬಲಿ ಅವರು ಕೂಡ ಜೈನ ಧರ್ಮದವರೇ. ಬಾಹುಬಲಿ ಮತ್ತು ಭರತ ಅವರಿಬ್ಬರು ಜೈನ ಧರ್ಮದವರೇ. ಬಾಹುಬಲಿ ನೋಡ್ರಲ್ಲ ಶ್ರವಣಬೆಳಗೊಳ ಹಾಸನದ. ಇಲ್ಲಿ ಜೈನ ಧರ್ಮದಾಗ 2 ಪಂಗಡಗಳು, ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ. ಶ್ವೇತಾಂಬರ ಅಂತಂದ್ರೆ ಬಿಳಿ ಬಟ್ಟೆ ಹಾಕೊಂಡವ್ರು, ಶ್ವೇತ ಅಂದ್ರೆ ಬಿಳಿ ಬಟ್ಟೆ. ದಿಗಂಬರರು ಅಂತಂದ್ರೆ ಹೇಳಿದ್ನಲ್ಲ, ಅವರು ನಗ್ನರು, ಧ್ಯಾನ ಮಗ್ನರು, ಆಕಾಶದಷ್ಟೇ ಏನಪ್ಪ ಅಂದ್ರೆ ಪವಿತ್ರರು. ಎರಡನೇದು ಅವ್ರು ದಿಗಂಬರರು. ಶ್ವೇತಾಂಬರರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಸ್ವಲ್ಪ ಮೂರ್ತಿ ಪೂಜೆ ಮಾಡ್ತಾರೆ. ಎಲ್ಲ ಕಡೆ 24 ತೀರ್ಥಂಕರ ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಾರೆ. ಶಿಲ್ಪಕಲೆಗಳನ್ನ ಕೆತ್ತಿ ಗುಡಿಗಳನ್ನ ಕಟ್ಟಿಸಿ ಅಲ್ಲೆಲ್ಲ ಏನಪ್ಪ ಅಂತಂದ್ರೆ ಗ್ರಂಥಗಳನ್ನ ಓದೋದು ಶ್ವೇತಾಂಬರದ್ದು ಒಂದು ಮುಖ್ಯ ಲಕ್ಷಣ. ಆದ್ರೆ ದಿಗಂಬರಗಳಿಗೆ ಅವ್ರು ಅಷ್ಟು ಕೊಡಲ್ಲ. ದಿಗಂಬರರು ಏನಿದ್ರು ಅವ್ರು ಹೇಳಿದಲ್ಲ, ಅವ್ರಿಗೆ ಧ್ಯಾನ ತಪಸ್ಸು ಮುಖ್ಯ. ಅವರಿಗೆ ಇವೆಲ್ಲ ಗುಡಿ ಮೂರ್ತಿ ಪೂಜೆ ಅವರು ಅಷ್ಟಾಗಿ ಪರಿಗಣನೆ ಮಾಡಲ್ಲ ದಿಗಂಬರರು. ಅವು 2 ಪಂಗಡಗಳು ಬರ್ತವೆ ಜೈನ ಧರ್ಮದ, ಶ್ವೇತಾಂಬರ ಮತ್ತು ದಿಗಂಬರ. ನಮ್ಮ ಇಂಡಿಯಾದಾಗ ಮುಖ್ಯವಾಗಿರ್ತಕ್ಕಂಥ ಜೈನ ಟೆಂಪಲ್ಗಳು ಗುಜರಾತ್ದಾಗವ, ಒರಿಸ್ಸಾದಾಗವ, ಕರ್ನಾಟಕದಾಗವ. ಕರ್ನಾಟಕದ ಮೂಡಬಿದಿರಿಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ 1000 ಕಂಬಗಳ ಬಸದಿ ಅಂತ ಕರಿತೀವಿ. ಮೂಡಬಿದಿರಿ 1000 ಕಂಬಗಳಿಂದ ಮಾಡ್ಯಾರ. ಬಸದಿ ಅಂತಂದ್ರೆ ಜೈನರ ಪೂಜಾ ಸ್ಥಳ. ಈಗ ನಾವು ಮಸೀದಿ, ಮಂದಿರ ಅಂತ ಕರಿತೀವಲ್ಲ, ಜೈನ ಧರ್ಮದ ಬಸದಿಗಳು ಅಂತ ಬರ್ತಾವ. ಬಸದಿ ಅಂದ್ರೆ ಅಲ್ಲಿ ಪೂಜೆ ಮಾಡ್ತಾರೆ, ತೀರ್ಥಂಕರ ಪೂಜೆ ನಡೀತದೆ. ಇಡೀ ನಮ್ಮ ಕರ್ನಾಟಕದಾಗ 1000 ಕಂಬಗಳು ಅದಾವ. ಅದಕ್ಕೆ ಮೂಡಬಿದಿರೆ ಅಂತ ಕರೀತಾರೆ. ಅದಕ್ಕೆ ಯಾವುದು ಜೈನರ ಮೆಕ್ಕ ಅಂತ ಕರೀತಾರೆ. ಜೈನರ ಮೆಕ್ಕ ಯಾವ್ದಪ್ಪ ಅಂತಂದ್ರೆ ಮೂಡಬಿದಿರೆ. ಜೈನರ ಕಾಶಿ ಯಾವ್ದಪ್ಪ ಅಂದ್ರೆ ಶ್ರವಣಬೆಳಗೊಳ. ಶ್ರವಣಬೆಳಗೊಳದ ಬಾಹುಬಲಿ ಇರ್ತಕ್ಕಂಥ ಕ್ಷೇತ್ರವನ್ನ ಜೈನರ ಕಾಶಿ ಅಂತ ಕರೀತಾರೆ. ಸೊ ಇಷ್ಟು
ಏನಪ್ಪ ಅಂತಂದ್ರೆ ಮಹಾವೀರರ ಒಂದಿದು ಇವರು ಸಣ್ಣವರಂತ ಒಂದು ಘಟನೆ ನಡೀತದೆ, ನಮಗೆ ಪಾಠ ಇತ್ತು, ನಾವು ಸಣ್ಣವರಂತ ಒಂದು ಪಾಠ ಇತ್ತು. ಇವ್ರು ಎಷ್ಟು ದಯಾಮಯಿಗಳು, ಎಷ್ಟು ಕರುಣಾಮಯಿಗಳಪ್ಪ ಅಂದ್ರೆ, ನಾನು ಹೇಳಿದೆ ರಾಜ, ಇವ್ರ ತಂದೆಯನ್ನ ರಾಜ, ಇವರು ರಾಜ್ಕುಮಾರ. ಆ ಸಣ್ಣ ವಯಸ್ಸಿನಾಗೆ ನಿಮ್ಮಷ್ಟು ಏಜ್ ಇರೋದಾಗೆ ಅವಾಗ ಒಂದು ಹಂಸ ಪಕ್ಷಿ ಹಿಡ್ಕೊಂಡು ಬಂದಿರ್ತಾರೆ ಎಲ್ಲರೂ. ಮತ್ತು ಅವು ಬೇಟೆಯಾಡ್ತಿರ್ತಾರಲ್ಲ, ಬೇಟೆಯಾಡಿ ಪ್ರಾಣಿಗಳನ್ನ ಕೊಲ್ಲೋದು ತಿನ್ನೋದು ಕಾಮನ್. ಇವರು ಬೇಟೆ ಆಡಿದ ಒಂದು ಹಂಸ ಪಕ್ಷಿಯನ್ನು ತೊಗೊಂಡು ಬರ್ತಾರೆ ಭಟ್ರು, ರಾಜ ಭಟ್ರು ತೊಗೊಂಡು ಬಂದು ಕೊಡ್ತಾರೆ. ರಾಜ ಕೊಡೋ ಟೈಮ್ದಾಗ ಈತ ನೋಡ್ತಾನೆ, ಯಾರು ಮಹಾವೀರ. ಇವರ ಮೊದಲ ಹೆಸರು ವರ್ಧಮಾನ್. ಇವರು ಮೊದಲ ಹೆಸರು, ತಂದೆ ತಾಯಿ ಇಟ್ಟ ಹೆಸರೇನೋ ವರ್ಧಮಾನ್. ಆಮೇಲೆ ತೀರ್ಥಂಕರ ಅವ್ರಿಗೆ ಮಹಾವೀರ ಅಂತ ಹೆಸರು ಚೇಂಜ್ ಆಗ್ತದೆ. ಇವರ ಮೊದಲು ತಂದೆ ತಾಯಿ ಇಟ್ಟಂತ ಹೆಸರು ವರ್ಧಮಾನ್. ವರ್ಧಮಾನ್ ಬರ್ತಾನೆ, ನೋಡ್ತಾನೆ, ಅದಕ್ಕೆಲ್ಲ ಗಾಯ ಆಗಿರ್ತದೆ, ಇವರೆಲ್ಲ ಹೊಡೆದಿರ್ತಾರಲ್ಲ, ಅದಕ್ಕೆ ರಕ್ತ ಎಲ್ಲ ಸೋರ್ತಿರ್ತದೆ. ಆತ ಏನು ಮಾಡ್ತಾನೆ, ಅದಕ್ಕೆ ಶುಶ್ರೂಷೆ ಮಾಡ್ತಾನೆ. ದಟ್ ಮೀನ್ಸ್ ಅದಕ್ಕೆಲ್ಲ ಹಚ್ಚಿ ಎಲ್ಲ ಹಾಸ್ಪಿಟಲ್ ಮಾಡಿ ಅದನ್ನು ಚೆನ್ನಾಗಿ ನೀರಿನಾಗ ತೇಲಾಗಿ ಬಿಡ್ತಾನೆ. ರಾಜ ಭಟ್ರು ಅಂತಾರೆ, ಏನು ರಾಜ್ಕುಮಾರ್ಗೆ ನಾವು ಅಷ್ಟು ಕಷ್ಟಪಟ್ಟು ಹೊಡ್ಕೊಂಡು ಬಂದೀವಿ, ಇದನ್ನು ಏನಾದರೂ ಮಾಡಿ ನೀವು ತಿನ್ನೋಣ ಇದನ್ನ ಅಂತ ಅವ್ರಂತಾರೆ. ಅದಕ್ಕೆ ಅವ್ರಂತಾರ ಅಹಿಂಸೆ ಮಾಡೋದು ಬೇಡ, ಇದಕ್ಕೂ ಕೂಡ ನಮ್ಮಂಗೆ ಜೀವ ಅದು, ಇದಕ್ಕೂ ಕೂಡ ನಮ್ಗೆ ಹೆಂಗ ಈಗ ನಮ್ಮ ಮಕ್ಕಳನ್ನ ಯಾರನ್ನ ಬಂದು ಚಾಕು ಚುಚ್ಚಿದ ಸುಮ್ಮನೆ ನಾವು, ಮತ್ತು ಇದಕ್ಕೂ ನಮ್ಮಂಗೆ ಜೀವ ಅದ, ಇದನ್ನು ಕೊಲ್ಲೋದು ಬೇಡ, ಇದನ್ನ ನೀರಾಗೆ ಆಡಲಿ ಅಂತ ಆಡಕ್ಕೆ ಬರ್ತಾರೆ. ಅವ್ರ ಅಪ್ಪನ ನೋಡ್ತಿರ್ತಾನೆ ಸಿದ್ಧಾರ್ಥ ರಾಜ, ನೋಡಿ ಭಾಳ ಖುಷಿ ಆಗ್ತದ, ಏನು ಮಗ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಪ್ರಬುದ್ಧ ನಮ್ಮ ಅಂತೇಳಿ. ಸೊ ಅಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವರ್ಧಮಾನ್ ಮಹಾವೀರು, ಜೈನ ಧರ್ಮದ ಪ್ರಮುಖ ಪ್ರವರ್ತಕರು. ಇವರು ಹೇಳೋದಿಷ್ಟೇ, ಏನು ಅಹಿಂಸೆಯನ್ನು ಆಚರಣೆ ಮಾಡಿ. ಜೈನ ತತ್ವ ಒಂದೇ, ಅಹಿಂಸೋ ಪರಮೋ ಧರ್ಮ. ಮನುಷ್ಯನನ್ನು ಯಾವುದೇ ರೀತಿಯ ಕಾಯ ವಾಚ ಮನಸ್ಸಿನಿಂದ ಇನ್ನೊಬ್ಬರಿಗೆ ನೋಯಿಸಬಾರ್ದು, ಮಾತಿನಿಂದ ನೋಯಿಸಬಾರ್ದು, ಆ್ಯಕ್ಟ್ಲಿಂದನೂ ನೋಯಿಸಬಾರ್ದು. ಕಾಯ ವಾಚ ಮನಸ್ಸು ಯಾವ ಜೀವಗಳಿಗೂ ಕೂಡ ನಾವು ಅಹಿಂಸೆಯಿಂದ ನಡ್ಕೋಬೇಕು, ಅವ್ರ ಜೊತೆ ಹಿಂಸೆ ಮಾಡಂಗಿಲ್ಲ. ಅದಕ್ಕಂತ ನೋಡ್ರಿ ನಾವು ಜೈನ ಮುನಿಗಳು ಮಾಸ್ಕ್ ಕಟ್ಕೊತಾರೆ ನೋಡ್ರೆ, ಯಾಕಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳಿಗೂ ಕೂಡ ನಮ್ಮ ಒಳಗೋದ್ರು ಸತ್ತೋಗ್ತಾವ ಅಂತೇಳಿ ಅವ್ರು ಮಾಸ್ಕ್ ಹಾಕಿರ್ತಾರೆ. ಅಷ್ಟು ಏನಪ್ಪ ಅಂತಂದ್ರೆ ಅವ್ರ ತ್ಯಾಗಿಗಳು, ಅಷ್ಟು ಪರಮ ಪವಿತ್ರ ಆತ್ಮಗಳು. ಅವರು ಯಾಕೆ ಮಾಸ್ಕ್ ಅವುಗಳು ಹಾಕೊಂಡಿರ್ತಾರಪ್ಪ ಅಂದ್ರೆ ಬಟ್ಟೆ ಕಟ್ಕೊಂಡಿರ್ತಾರೆ ಇಲ್ಲಿ, ಯಾಕಪ್ಪ ಅಂತಂದ್ರೆ ಆ ಸೂಕ್ಷ್ಮ ಜೀವಿಗಳು ನಾವು ತಗೊಂಡ್ರೆ ಸತ್ತೋಗ್ತಾವ ಅಂತ. ಒಂದು ಇರಿಬಿ ಕಾಲಾಗ ಇರಿಬಿ ಬಂತಂದ್ರೆ ಕಾಲು ಎತ್ತಿರ್ತಾರೆ. ಅಂದ್ರೆ ಒಟ್ಟೆ ಹಿಂಸೆ ಮಾಡೋದು ಬೇಡ, ಎಷ್ಟಾಗ್ತದೆ ಅಷ್ಟು ನಮ್ಮ ಕೈಯಿಂದ ಹಿಂಸೆ ಮಾಡೋದು ಬೇಡ ಅಂತಕ್ಕಂತಹ ಒಂದು ದೊಡ್ಡ ತತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಧರ್ಮ ಯಾವುದಪ್ಪ ಅಂತಂದ್ರೆ ಜೈನ ಧರ್ಮ. ಇದು ಏನು ಹೇಳಿದಲ್ಲ, ಋಗ್ವೇದದ ಮಹಾಭಾರತದ ಕಾಲದಿಂದಲೂ ಕೂಡ ಇದು ಚಾಲ್ತಿದಾಗ ಆದ. ಇಂತಹ ಮಹನೀಯರ ಜೀವನದ ಮೌಲ್ಯಗಳು ನಮಗೊಂದು ಪಾಠ ಆಗಬೇಕು. ಹೇಳಿದಲ್ಲ, ಅವ್ರು ಹೇಳಿರ್ತಕ್ಕಂಥ ಪಂಚತತ್ವಗಳು ನಮ್ಮ ಜೀವನದ ಅಳವಡಿಕೆ ಆಗಬೇಕು. ಅಹಿಂಸೆ, ಕಳ್ಳತನ ಮಾಡದೇ ಇರುವುದು, ಮನಸ್ಸನ್ನು ನಿಯಂತ್ರಣ ಮಾಡುವುದು, ಬ್ರಹ್ಮಚರ್ಯ, ಹೌದಾ? ಸೊ ಇವೆಲ್ಲ ನಮ್ಮ ಜೀವನದಾಗ ಅಳವಡಿಕೆ ಮಾಡ್ಕೊಂಡಿದ್ದೇ ಆದರೆ ಏನಪ್ಪ ಅಂದ್ರೆ ಇಂಥ ಒಂದು ಮಹಾತ್ಮರ ಜಯಂತಿಗಳಿಗೆ ಅರ್ಥ ಬರ್ತದ. ಇವನ್ನೆಲ್ಲ ನಾವು ಕೂಡ ನಮ್ಮ ಜೀವನದಾಗ ಅಳವಡಿಕೆ ಮಾಡಿಕೊಂಡು ಈಗಂತ ನೋಡ್ಕೊತೀವಿ, ಜಗತ್ತು ಹಿಂಸಾತ್ಮಕ ಆಗಿತ್ತು. ಎಲ್ಲಿ ನೋಡಿದ್ರೆ ಯುದ್ಧ, ಎಲ್ಲಿ ನೋಡಿದ್ರೆ ಜಗಳ, ಎಲ್ಲಿ ನೋಡಿದ್ರೆ ಮನಸ್ತಾಪ, ರಕ್ತ. ಯಾಕೆ ಹಿಂಗಾಗತ್ತಂದ್ರೆ ಅಹಂಕಾರ. ಹೇಳಿದ್ನಲ್ಲ ಅವಾಗೆ, ಮನುಷ್ಯ ತನ್ನ ತನವನ್ನು ಮರೆತು ಜಡದ ಜೊತೆಗೆ ಬೆರೆತು ದುಃಖದನಾಗಿ ಬದುಕಲಾಗತ್ತಾರೆ, ಅಹಂಕಾರದಾಗ ಬದುಕಲಾಗತ್ತಾರೆ. ಇದರಿಂದ ಹೊರಗೆ ಬರ್ಬೇಕಂತಂದ್ರೆ ಈ ಪುಣ್ಯಾತ್ಮ ಹೇಳಿರ್ತಕ್ಕಂಥ ಹೇಳಿದ ಅಷ್ಟ ಸಂಯಮಗಳು, ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಂಡಿದ್ದೆ ಆದ್ರೆ ಜಗತ್ತು ಮತ್ತೆ ಸೂಕ್ಷ್ಮದಾಗ ಹೋಗ್ತದೆ. ಶಾಂತಿ, ಸುಖ, ನೆಮ್ಮದಿ, ಭಕ್ತಿ, ಆಧ್ಯಾತ್ಮದ ಮತ್ತೆ ನಾವೆಲ್ಲವನ್ನು ಕೂಡ ಹೋಗ್ಬೋದು. ಇಂತಹ ಮಹಾತ್ಮರ ಜಯಂತಿಯನ್ನು ಭಗವಾನ್ ಮಹಾವೀರರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.